ಹೆಂಗ್ ಸೈಲೆಂಟಾಗಿ ಕೂತಿರ್ತೀಯ ನೋಡು. ಓ ಶಿಟ್. ಹೌದಾ ಮಮ್ಮಿ ಸ್ಮೈಲ್. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಆಫೀಸಿಂದ ಬೇಗನೆ ಬಂದು ಇವತ್ತು ಡಿ ಮಾರ್ಟ್ಗೆ ಹೋಗಬೇಕು ಅಂತ ಹೇಳಿ ಬೇಗನೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇನ್ನು ಡಿ ಮಾರ್ಟ್ಗೆ ಹೊರಡೋಣ ಅಂತ ಹೇಳಿ ಮನೆಗೆ ಬಂದು ಸಿಹಿ ಜೊತೆ ಮಾತಾಡಿ ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೀ ಕುಡಿದು ಹಾಗೆ ಡಿ ಮಾರ್ಟ್ ಕಡೆ ಹೊರಟಿದ್ವಿ. ಇನ್ನು ಡಿ ಮಾರ್ಟ್ಗೆ ಹೋಗೋ ದಾರಿಯಲ್ಲಿ ಈ ಥರ ವಾಕ್ ಮಾಡೋರಿಗೆಲ್ಲ ಕೆಲವೊಂದು ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಎಷ್ಟು ಗಾಳಿ ಬರ್ತಿತ್ತು ಅಂತಂದರೆ ರೆಕಾರ್ಡ್ ಸಹ ಮಾಡೋಕ್ಕಾಗ್ತಿರ್ಲಿಲ್ಲ. ಫೋನ್ ಹಾಗೆ ಬಿದ್ದೋಗ್ತಿತ್ತು, ಅಷ್ಟು ಗಾಳಿ ಇತ್ತು. ಹಾಗೆ ಡಿ ಮಾರ್ಟ್ಗೆ ಎಂಟ್ರಿ ಕೂಡ ಆದ್ವಿ. ಇನ್ನು ಪ್ರತಿಯೊಂದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಐಟಮ್ ಮುಕ್ಕಾಲು ಭಾಗ ತೊಗೊಂಡಾದ್ಮೇಲೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಡಿ ಮಾರ್ಟಲ್ಲಿ ಓಕೆ, ಆಫರ್ಡಬಲ್ ಪ್ರೈಸಲ್ಲಿ ಎಲ್ಲ ಐಟಮ್ಸ್ನ ತೊಗೋಬೋದು. ತಿಂಗಳಿಗೆ ಒಂದು ಸರಿ ಹೋಗಿ ಪರ್ಚೇಸ್ ಮಾಡಬೇಕಂತಂದರೆ ಡಿ ಮಾರ್ಟ್ ಒಳ್ಳೆ ಪ್ಲೇಸ್ ಆಗಿರುತ್ತೆ. ಸ್ವಲ್ಪ ಡಿಸ್ಕೌಂಟ್ಸಲ್ಲಿ ಐಟಮ್ಸ್ನ ಪರ್ಚೇಸ್ ಮಾಡ್ಕೋಬೋದು. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬಂತು. ಅದಕ್ಕೆ ಐಟಮ್ಸ್ ಎಲ್ಲ ಜಾಸ್ತಿ ಬೇಕಿತ್ತು. ಪ್ರತಿಯೊಂದನ್ನು ತೆಗೆದಿಟ್ಕೊಂಡು ಆಮೇಲೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರೆ ಮತ್ತು ಡಿ ಮಾರ್ಟ್ಗೆ ಹೋಗೋ ಅವಶ್ಯಕತೆ ಏನೂ ಇರಲ್ಲ ಅಂತ ಹೇಳಿ ಆಲ್ಮೋಸ್ಟ್ ಮಂತ್ ಎಂಡ್ ಟೈಮಲ್ಲಿ ಹೋಗಿ ಎಲ್ಲದನ್ನು ಪರ್ಚೇಸ್ ಮಾಡ್ಕೊಂಡು ಬಂದೆ. ಹಸ್ಬೆಂಡ್ ಕೂಡ ಫ್ರೀ ಇದ್ದರು, ಸೊ ಹೋಗಿ ಎಲ್ಲದನ್ನು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ನಾನಿವಾಗ ಏನೇನು ಐಟಮ್ಸ್ ತೊಗೊಳ್ತೀನಿ ಪ್ರತಿಯೊಂದನ್ನು ಒಂದು ಲೆಕ್ಕಾಚಾರದ ಮೇಲೆ ಯೋಚನೆ ಮಾಡಿ ಎಷ್ಟು ಬೇಕಾಗುತ್ತೆ, ಎಷ್ಟು ಬೇಡ ಎಲ್ಲದನ್ನು ನೋಡಿಕೊಂಡು ತೊಗೊಳ್ತೀನಿ. ಇನ್ನು ವಾಷಿಂಗ್ ಮಿಷಿನ್ನ ರೆಡಿ ಮಾಡಿಸ್ಲಿಲ್ಲ ನಾನು. ಸ್ವಲ್ಪ ದಿನ ಹಾಗೆ ಇರಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ಸೊ ಅದರಿಂದ ಸರ್ಫ್ ಎಕ್ಸೆಲ್, ವೀಲ್ ಪ್ರತಿಯೊಂದನ್ನು ತೊಗೊಳ್ತಿದ್ದೀನಿ. ಇನ್ನು ಹಾಗೆ ದೀಪಕ್ಕೆ ದೀಪದೆಣ್ಣೆ, ವಿಮ್ ಲಿಕ್ವಿಡ್ಡು, ಹಾಗೆ ವಾಶ್ರೂಮ್ ಕ್ಲೀನ್ ಮಾಡೋಕ್ಕೆ ಹಾರ್ಪಿಕ್ ಆಗಲಿ ಡೊಮ್ಯಾಕ್ಸ್ ಆಗಲಿ ಏನು ಬೇಕೋ ಪ್ರತಿಯೊಂದನ್ನು ಲಿಸ್ಟ್ ಮಾಡ್ಕೊಂಡಿರ್ತೀನಿ. ಆ ಲಿಸ್ಟ್ ಪ್ರಕಾರ ಮನೆಗೆ ಎಷ್ಟು ತಿಂಗಳಿಗೆ ಎಂಥ ಐಟಮ್ಸ್ ಬೇಕು. ಈಗ ನಾನು 2 ಮಂತ್ಸ್ಗೆ ಒಂದು ಸರಿ ಬರಬೇಕು ಅನ್ನೋಂಗಿದ್ರೆ 2 ಮಂತ್ಸಿಗೆ ಲಿಸ್ಟ್ ಮಾಡಿರ್ತೀನಿ. 2 ಮಂತ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಐಟಮ್ಸ್ನ ಪರ್ಚೇಸ್ ಮಾಡ್ತೀನಿ. ಬಜೆಟ್ ನೋಡ್ಕೋತೀನಿ. 10,000 ಮೇಲೆ ಹೋಗುತ್ತಾ ಅಥವಾ 5,000 ಒಳಗೆ ತೊಗೋಬೇಕಾ ಏನು, ನಮ್ಮ ಬಜೆಟ್ ಲಿಸ್ಟ್ ಪ್ರಕಾರ ನಾನು ತೊಗೊಳ್ತೀನಿ. ಡಿ ಮಾರ್ಟ್ಗೆ ಹೋದರೆ ಅಂತೂ ಎಲ್ಲದನ್ನು ತೊಗೋಬೇಕು ಅಂತ ಅನಿಸುತ್ತೆ. ಮೇಯ್ನ್ಲಿ ಹೆಣ್ಮಕ್ಳಿಗೆ ಕಿಚನ್ ಐಟಮ್ಸ್, ವೆಸಲ್ಸ್ ಎಲ್ಲ ತುಂಬ ತೊಗೋಬೇಕು ಅಂತ ಅನಿಸ್ತಿರುತ್ತೆ. ಪ್ರತಿಯೊಂದನ್ನು ನೋಡ್ತಿರ್ತೀನಿ, ತೊಗೊಳ್ಬೇಕು ಅಂತ ಆಸೆ ಆಗುತ್ತೆ. ಬಟ್ ಬೇಡ, ಫ್ಯೂಚರಲ್ಲಿ ತೊಗೊಳ್ಳೋಣ. ಎಲ್ಲದನ್ನು ಚೆನ್ನಾಗಿ ಸ್ಪೇಷಿಯಸ್ ಆಗಿರುತ್ತೆ ಎಲ್ಲದನ್ನು ಇಟ್ಕೊಳ್ಳೋಕ್ಕೆ ಅಂತ. ಅದಕ್ಕೆ ಆದಂಥ ಕಬೋರ್ಡ್ಸ್ ಇರುತ್ತೆ, ವಾರ್ಡ್ರೋಬ್ಸ್ ಇರುತ್ತೆ, ನೀಟಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಮನಸ್ಸನ್ನ ಚೇಂಜ್ ಮಾಡ್ಕೋತೀನಿ. ಯಾಕಂದರೆ ಇಲ್ಲಿ ನಾವು ರೆಂಟ್ ಹೌಸಲ್ಲಿ ಅಷ್ಟೊಂದು ನನಗೆ ಸ್ಪೇಸ್ ಇಲ್ಲವೇ ಇಲ್ಲ. ಆದಷ್ಟು ಸ್ಪೇಸ್ನ ಕವರ್ ಮಾಡಿಕೊಂಡು ಎಲ್ಲದನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀನಿ. ಇನ್ನೂ ನಾನು ಐಟಮ್ಸ್ ತೊಗೊಂಡೋಗಿ ಅಲ್ಲಿ ಇಟ್ಕೊಂಡ್ರೆ ಸುಮ್ಮನೆ ನನಗೆ ತೊಂದರೆ ಅಂತ ಹೇಳಿ ಎಷ್ಟೋ ಅಷ್ಟೇ ತೊಗೊಳ್ತೀನಿ ಕೈಗೆ, ಮತ್ತೆ ಅದೇ ಥರ ಮತ್ತೆ ಅಲ್ಲಿ ರಿಟರ್ನ್ ಇಟ್ಬಿಡ್ತೀನಿ. ಓಕೆ, ಸ್ವಂತ ಮನೆ ಆದಮೇಲೆ ನೋಡ್ಕೊಳ್ಳೋಣ ಏನೇನು ಬೇಕು ಅಂತ ಹೇಳಿ ಡ್ರಾಪ್ ಆಗಿ ಹೋಗ್ತೀನಿ. ಇನ್ನು ಇಲ್ಲಿ ಚಿಕ್ಕದಾಗಿರುವಂಥ ಕಾರ್ಪೆಟ್ಸ್ನ ನೋಡ್ತಿದ್ದೆ. ಸೋಫಾ ಹತ್ರ ಹಾಕೋಕ್ಕೆ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬಾ ಚೆನ್ನಾಗಿತ್ತು. ಇನ್ನು ನಾನು ಇದನ್ನು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಇದು ತುಂಬಾ ನನಗೆ ಇಷ್ಟ ಆಯಿತು. ಹಸ್ಬೆಂಡ್ ಕೂಡ ತಗೋ ಅಂತ ಹೇಳಿದರು. ಬಟ್ ಬೇಡ, ಈ ಟೈಮ್ ಕಾರ್ಪೆಟ್ ತೊಗೊಳ್ಳೋದು ಬೇಡ, ಬೆಡ್ಶೀಟ್ ತೊಗೊಳ್ಳೋಣ ಅಂತ ಹೇಳಿ ಮತ್ತೆ ಈ ಥರ ಒಂದು ಕಾಟನ್ ಬೆಡ್ಶೀಟ್ಸ್ನ ತೊಗೊಂಡೆ. ಬೆಡ್ಶೀಟ್ಸ್ ಬೇಕಿತ್ತು ಆ್ಯಕ್ಚುಲಿ. ಸೊ ಯಾವುದು ಅವಶ್ಯಕತೆ ಜಾಸ್ತಿ ಇದೆಯೋ ಅದನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತೊಗೊಂಡ್ರೆ ಒಳ್ಳೆಯದು. ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಯಾಕೆ. ನನಗೆ ಐಟಮ್ಸು ಮನೆ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದು ಅಥವಾ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಡಿ ಮಾರ್ಟ್ಗೆ ಹೋದಾಗೆಲ್ಲ ಏನಾದರೂ ಒಂದು ಎಕ್ಸ್ಟ್ರಾ ಐಟಮ್ ತರ್ತಿರ್ತೀನಿ. ಈ ಟೈಮ್ ಏನು ಅವಶ್ಯಕತೆ ಇದೆಯೋ ಅದು ಮಾತ್ರ ನೋಡಿ ತೊಗೋತಿದ್ದೀನಿ. ಯಾಕಂದರೆ ಇನ್ನು ಲಕ್ಷ್ಮೀ ಹಬ್ಬನೂ ಸ್ಟಾರ್ಟ್ ಆಯಿತು. ಖರ್ಚುಗಳಿನ್ನ ತುಂಬಾ ಜಾಸ್ತಿ ಇರುತ್ತೆ. ಅದರಿಂದಾಗಿ ಪ್ರತಿ ವರ್ಷವೂ ಲಕ್ಷ್ಮಿ ಕೂರಿಸ್ತಾ ಬಂದಿದ್ದೀನಿ. ಈ ಸರಿ ಕೂಡ ಪ್ರತಿಯೊಂದನ್ನು ಚೇಂಜ್ ಮಾಡಿಕೊಂಡು ಕೂರಿಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೋ ಹಾಗೆ. ನನಗೇನಾದರೂ ತುಂಬ ಇಷ್ಟ ಆಯಿತು ತೊಗೋಬೇಕು ಅಂತ ಇದ್ದರೆ ನಮ್ಮ ಯಜಮಾನ್ರನ್ನ ಜಸ್ಟ್ ತೊಗೊಳ್ತೀನಿ, ಇದು ಬೇಕು ಪ್ಲೀಸ್ ಈಸ್ಕೊಡಿ ಅಂತ ಹೇಳಿದರೆ ಏನೂ ಮಾತಾಡದೆ ಆಯಿತು ತೊಗೋ ಅಂತ ಹೇಳ್ತಾರೆ. ಇನ್ನು ಈ ಥರ ಕೇಳಿದಾಗ ತೊಗೋ ಅಂತ ಅಂದಾಗ ಅದಕ್ಕಿಂತ ಖುಷಿ ಇನ್ನೇನಿರುತ್ತೆ. ಅದಕ್ಕೆ
ಏನು ಬೇಕು ಎಲ್ಲದನ್ನು ತೊಗೊಳ್ತಿದ್ದೆ. ಇದನ್ನು ಆಲ್ಮೋಸ್ಟ್ ನಾನು ಕೆಲವೊಂದು ಐಟಮ್ಸ್‌ನ ಆನ್‌ಲೈನಲ್ಲಿ ಪರ್ಚೇಸ್ ಮಾಡೋಣ ಅಂತ ಹೇಳಿ ಕಾರ್ಟಿಗೆ ಹಾಕಿದ್ದೆ. ಬಟ್ ಅದನ್ನು ಬುಕ್ ಮಾಡಿರಲಿಲ್ಲ. ಹೆಂಗಿದ್ರು ಇನ್ನು ಡಿಮಾರ್ಟಲ್ಲಿ ಸಿಕ್ತಲ್ಲ ಅಂತ ಹೇಳಿ ಐಟಮ್ಸ್‌ನೆಲ್ಲ ತೊಗೊಂಡೆ. ಹಾಗೆ ಐಟಮ್ಸ್ನೆಲ್ಲ ತೊಗೊಂಡು ಮನೆಗೆ ಬಂದು ಆಲ್ರೆಡಿ 10:30 ಆಗಿಬಿಟ್ಟಿತ್ತು. ಸೊ ಊಟ ಮಾಡಿ ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಡ್ ವ್ಲಾಗ್ ಆಗಿರುತ್ತೆ. ಇನ್ನು ಮಾರ್ನಿಂಗ್ ಟೀ ಕೂಡ ಮಾಡ್ಕೋತಿದ್ದೀನಿ. ತುಂಬಾ ಕೆಲಸ ಇರುತ್ತೆ. ಡಿಮಾರ್ಟ್ ಐಟಮ್ಸ್ ಎಲ್ಲ ತಂದಿದ್ದೀನಿ. ಮನೆ ಕೆಲಸ ಮಾಡಬೇಕು. ಪ್ರತಿಯೊಂದು ಟೈಮ್ ಪ್ರಕಾರ ಪ್ರತಿಯೊಂದು ಜೋಡಿಸ್ಕೋಬೇಕು. ಇವತ್ತು ತುಂಬಾ ಕೆಲಸ. ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಇವತ್ತು ಹೇಗೆಲ್ಲ ನನ್ನ ದಿನಚರಿ ಇರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ಇನ್ನು ಮಾರ್ನಿಂಗ್ ಟೀ ರೆಡಿ ಆಯಿತು. ಟೀ ಕುಡಿದು ಏನೇ ಆಗಲಿ ಮೈಂಡ್ನ ರಿಫ್ರೆಶ್ ಮಾಡಿಕೊಂಡು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟ್ ಬಂದ ತಕ್ಷಣ ಏನೂ ಮಾಡಿಲ್ಲ. ಅನ್ನಕ್ಕೊಂದು ಇಟ್ಬಿಟ್ಟು ಟೀ ರೆಡಿ ಮಾಡ್ಕೋತಿದ್ದೀನಿ. ಇನ್ನು ಅತ್ತೆ ಹಾಲು ಕಾಯಕ್ಕೆ ಇಡ್ತಿದ್ದಾರೆ. ನಾನು ಇವತ್ತು ಕೆಲಸ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ ಬೇಗ ಆಗುವಂಥದ್ದು ಪುಳಿಯೋಗರೆ ಮಾಡ್ಕೊಬಿಡೋಣ ಲೈಟಾಗಿ ಅಂತ ಹೇಳಿಬಿಟ್ಟು ಮಾಡ್ಕೋತಿದ್ದೆ. ಇನ್ನು ನಾವು ಯೂಸ್ ಮಾಡೋ ಆಯಿಲ್ ಬಂದು ಗೋಲ್ಡ್ ವಿನ್ನರ್. ಆ್ಯಕ್ಚುಲಿ ಆಯಿಲ್ ಬಾಟಲ್ಸ್ ಎಲ್ಲ ವಾಶ್ ಮಾಡಬೇಕಿತ್ತು. ಅದರಿಂದಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಬಾಣಲಿಗೆ ಹಾಕ್ಕೊಂಡು ಮಿಕ್ಕಿದ್ದು ಜಾರಲ್ಲಿ ಇಡ್ತಿದ್ದೀನಿ. ಇನ್ನು ಸಿಹಿನೂ ಅಷ್ಟೇ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಸಹಾಯ ಮಾಡ್ತಾರೆ. ಡಿಮಾರ್ಟಲ್ಲಿ ತಂದಿದ್ದೀನಿ. ಒಂದು ಆಯಿಲ್ ಪ್ಯಾಕೆಟ್ ತೊಗೊಂಬಂದೆ. ಅದರಿಂದ ಮತ್ತೆ ಆಯಿಲ್ ಪ್ಯಾಕೆಟ್ ಬೇಕೇನೋ ಅಂತ ಎಲ್ಲದನ್ನು ತೊಗೊಂಬಂದು ಕೌಂಟರ್ ಟಾಪ್ ಮೇಲೆ ಇಡ್ತಿದ್ದಾರೆ. ಇನ್ನು ಸಿಹಿ ಕೂಡ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋಂಥ ಪ್ರೇಯರ್ ಹೇಳ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇಷ್ಟು ಉದ್ದ ಪ್ರೇಯರ್ನ ಎಷ್ಟು ಮುದ್ದಾಗಿ ಹೇಳ್ತಿದ್ದಾರೆ. ತೊದಲ್ತಾ ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ. ಸ್ಕೂಲ್ ಕೂಡ ಅಷ್ಟೇ. ಸ್ಕೂಲಲ್ಲಿ ಮಾರ್ನಿಂಗ್ ಪ್ರೇಯರ್ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಅದು LKG ಮಗುಗೆ ಹೇಳ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ಸಿಹಿ ಪೂರ್ತಿಯಾಗಿ ಪ್ರೇಯರ್ ಹೇಳಿದ್ದು. ಹಾಗೆ ಗಾಡ್ ಬ್ಲೆಸ್ ಮಮ್ಮಿ, ಗಾಡ್ ಬ್ಲೆಸ್ ಡ್ಯಾಡಿ ಅಂತ ತುಂಬಾ ಚೆನ್ನಾಗಿದೆ. ಸೊ ಅದನ್ನು ಕೇಳಿಸ್ಕೊಂಡು ಇನ್ನು ಸಿಹಿಗೆ ಹೆಡ್ ಬಾತ್ ಏನೂ ಇರಲಿಲ್ಲ. ಮೈಗೆ ಮಾಡಿಸಿ ಇವಾಗ ಹೇರೆಲ್ಲ ನೀಟಾಗಿ ಕೂಮ್ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಇನ್ನು ಸಿಹಿಗೆ ತಿನ್ನಿಸೋದೇ ಒಂದು ದೊಡ್ಡ ಕೆಲಸ. 1 ಅವರ್ ಬೇಕು ಅವ್ರಿಗೆ ಊಟ ಮಾಡಿಸ್ಬೇಕಂದ್ರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೇಗ ಸ್ವಲ್ಪ ತಿನ್ನಿಸ್ತಿದ್ದೀನಿ. ಹಾಗೆ ಹಸ್ಬೆಂಡ್ ಕೂಡ ಪ್ಲ್ಯಾನ್ಸ್ಗೆಲ್ಲ ವಾಟರ್ ಮಾಡ್ತಿದ್ದಾರೆ. ಅವ್ರದ್ದು ದಿನಚರಿ ಇದು. ದಿನ ಅವ್ರಿಗೆ ಪ್ಲ್ಯಾನ್ಸ್ಗೆಲ್ಲ ವಾಟರ್ ಮಾಡಿ ಆಮೇಲೆ ಅವ್ರು ಡ್ಯೂಟಿಗೆ ಹೊರಡೋದು. ಹಾಗೆ ಅತ್ತೆ ಸಹ ಸಿಹಿನ ಬಿಡೋಕ್ಕೆ ಅಂತ ಹೋಗ್ತಿದ್ದಾರೆ. ಪ್ರತಿದಿನ ಇದೇ ಥರನೇ ಅವರ ಅಪ್ಪ ಜೊತೆಯಲ್ಲಿ ಮಗಳು ಮತ್ತು ಅವರ ಅಜ್ಜಿ 3 ಜನ ಹೋಗಿ ಹಾಗೆ ಹೋಗ್ತಾ ಅವರು ಲೆಫ್ಟ್ ಸೈಡ್ ಹೋದರೆ ಇವರು ರೈಟ್ ಸೈಡ್ಗೆ ಹೋಗ್ತಾರೆ. ಸಿಹಿ ವಾಕಬಲ್ ಡಿಸ್ಟೆನ್ಸಲ್ಲಿ ಸ್ಕೂಲ್ ಇರೋದು. ಹತ್ತಿರದಲ್ಲೇ ಇರೋದ್ರಿಂದ 3 ಜನನೂ ಒಟ್ಟಿಗೆ ಹೋಗ್ತಾರೆ. ಇನ್ನು ನಾನು ಅವ್ರನ್ನ ಕಳಿಸ್ಕೊಟ್ಟು ಇನ್ನು ಮಾರ್ನಿಂಗ್ ಏನೇನಿರುತ್ತೆ ಮನೆ ಕೆಲಸ ಮತ್ತು ಅದೇ ರೂಟೀನ್ ಸಿಂಗಲ್ ಬೆಡ್ಶೀಟ್ಸ್ ಎಲ್ಲ ಸೋಫಾ ಮೇಲೆ ಹಾಕ್ತಿದ್ದೀನಿ. ಹಾಗೆ ಬಿಡ್ಬೋದು. ಬಟ್ ಟಾಡ್ಲರ್ ಇರೋ ಮನೇಲಿ ತುಂಬಾ ಗಲೀಜಾಗುತ್ತೆ. ಅದರಿಂದ ಹೇಳಿ ಅದ್ರ ಮೇಲೆ ಯಾವಾಗಲೂ ಬೆಡ್ಶೀಟ್ಸ್ನ ಹಾಕಿರ್ತೀನಿ. ಸಿಹಿ ಕ್ರಯಾನ್ಸಲ್ಲಿ ಸ್ಕೆಚ್ ಪೆನ್ಸಲ್ಲಿ ಸೋಫಾ ಮೇಲೆ ಬರೆಯೋದು ಜಾಸ್ತಿ. ಒಂದು ವೇಳೆ ಬರೆದ್ರೂ ಸಹ ಅದು ಬೆಡ್ಶೀಟ್ಸ್ ಮೇಲೆ ಇರುತ್ತೆ. ವಾಶ್ ಮಾಡಿದ್ರೆ ಹೊರಟೋಗುತ್ತೆ. ಅದರಿಂದಾಗಿ ಪ್ರತಿಯೊಂದು ಸೋಫಾಗೂ ನಾನು ಬೆಡ್ಶೀಟ್ಸ್ನ ಹಾಕ್ತಿರ್ತೀನಿ. ಇನ್ನು ನಾನು ಕೆಲಸ ಮಾಡಬೇಕಾದ್ರೆ ಖಂಡಿತವಾಗ್ಲೂ TV, ಯೂಟ್ಯೂಬ್ ಕನೆಕ್ಟ್ ಮಾಡಿರ್ತೀನಿ. ಕನೆಕ್ಟ್ ಮಾಡಿ ನನಗೆ ಯಾವ ಪ್ರೋಗ್ರಾಮ್ ಇಷ್ಟ ಆಗುತ್ತೋ ನೋಡಬೇಕು ಅಂತ ಅನಿಸುತ್ತೋ ಅದನ್ನು ನೋಡ್ತಾ ಕೇಳಿಸ್ಕೋತಾ ಕೆಲಸ ಮಾಡ್ತಿರ್ತೀನಿ. ನನಗೆ ರಾಜೇಶ್ ಅವ್ರ ಪಾಡ್ಕಾಸ್ಟ್ ತುಂಬಾ ಇಷ್ಟ. ರಾಜೇಶ್ ಅವ್ರು ಮಾತಾಡೋದಾಗಲಿ ಅಥವಾ ಅವ್ರು ಇನ್ವೈಟ್ ಮಾಡುವಂಥ ಗೆಸ್ಟ್ಸ್ ಆಗಲಿ ಎಷ್ಟು ಅವರೆಲ್ಲ ತೂಕವಾಗಿರ್ತಾರೆ ಅಂತಂದರೆ ಅವ್ರ ಮಾತು ಕೇಳ್ತಾನೆ ಆಟೋಮೆಟಿಕ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಮ್ಯಾನಿಫೆಸ್ಟ್ ಮಾಡೋದಾಗಲಿ ಅಥವಾ ಒಳ್ಳೆ ರೀತಿಯಲ್ಲಿ ಹೇಗಿರೋದಾಗಲಿ
ಹೇಗೆ ನಮ್ಮ ಮನೇನ ಇಟ್ಕೋಬೇಕು ಅಥವಾ ಅಲ್ಲಿ ಬರುವಂಥ ಗೆಸ್ಟ್ಸ್ ಎಲ್ಲ ಒಬ್ಬೊಬ್ಬರು ಎಷ್ಟು ತೂಕವಾಗಿರ್ತಾರೆ ಅಂತಂದರೆ ಒಂದು ಮಾತು ಸಹ ಅಷ್ಟೇ ನಮಗೆ ಇನ್ಸ್ಪೈರ್ ಆಗುತ್ತೆ. ಸೊ ರಾಜೇಶ್ ಅವರ ಪೋಡ್ಕಾಸ್ಟ್‌ನ ಕೇಳಿಕೊಂಡೇ ಮನೆಯಲ್ಲೆಲ್ಲ ಕೆಲಸ ಮಾಡ್ಕೋತಿರ್ತೀನಿ. ಇನ್ನು ಅತ್ತೆ ಸಹ ಹೊರಗೆ ಹೋಗಬೇಕಿತ್ತು. ಅವರು ಸಹ ರೆಡಿ ಆಗ್ತಿದ್ದಾರೆ. ಇನ್ನು ನಾನು ಹೇಳ್ದಾಗೆ ನೋಡಿ ಡಿಮಾರ್ಟ್‌ಗೆ ಹೋಗಿ ಬಂದಿದ್ದೆ. ನಾನು ಆಲ್ಮೋಸ್ಟ್ ಡಿಮಾರ್ಟಿಂದ ಏನೇ ಐಟಮ್ಸಲ್ಲಿ ರೇಷನ್ ಐಟಮ್ಸ್ ಅದನ್ನು ಈ ಕಂಟೈನರಲ್ಲಿ ಹಾಕಿ ಇಟ್ಕೋತೀನಿ. ಸೊ ಹಳೇದೆಲ್ಲ ಇತ್ತು ಏನೇನಿದೆ ಅಂತ ನೋಡ್ಕೊಂಡು ಹೋಗಿದ್ದೆ ಅದನ್ನೆಲ್ಲ ತೆಗೆದು ಮತ್ತೆ ರೀಫಿಲ್ ಮಾಡ್ಕೋತೀನಿ. ಈಗ 1ನೇ ತಾರೀಕು ಮೇಲೆ ಪ್ರತಿಯೊಂದನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಅದರಿಂದಾಗಿ ಅಷ್ಟೊಂದೇನು ನಾನು ಡಬ್ಬಿಗೆಲ್ಲ ಮತ್ತೇನು ತುಂಬಿಸ್ಕೊಂಡಿಲ್ಲ. ಎಲ್ಲ ಡಬ್ಬಿಗಳು ವಾಶ್ ಮಾಡಬೇಕು ಹಬ್ಬಕ್ಕೆ ಅಂತ ಹೇಳಿ ಎಲ್ಲದನ್ನು ಹಾಗೆ ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಕ್ಲೀನ್ ಮಾಡೋ ಟೈಮಲ್ಲಿ ಪ್ರತಿಯೊಂದನ್ನು ವಾಶ್ ಮಾಡ್ಕೊಂಡು ಆಮೇಲೆ ರೀಫಿಲ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಹಾಗೆಯೇ ಎಲ್ಲ ಎತ್ತಿ ಇಟ್ಕೋತಿದ್ದೀನಿ. ಇನ್ನು ಆಫೀಸ್‌ಗೂ ಕೂಡ ಹೋಗಬೇಕು, ಅಡುಗೆನೂ ಮಾಡಬೇಕು, ಮನೆ ಕೆಲಸನೂ ಮುಗಿಸ್ಕೋಬೇಕು. ಎಲ್ಲದನ್ನು ಬೇಗನೆ ಮಾಡ್ಕೋತಿದ್ದೀನಿ. ಇನ್ನು ನಾನು ತುಂಬ ದಿನದಿಂದ ಸ್ಟೀಲ್ ಚಾಪಿಂಗ್ ಬೋರ್ಡನ್ನು ತೊಗೋಬೇಕು ಅಂತ ಹೇಳಿ ನೋಡ್ತಿದ್ದೆ. ಆನ್‌ಲೈನಲ್ಲಿ ಅದನ್ನು ಕಾರ್ಟಿಗೆ ಕೂಡ ಹಾಕಿದೆ ಬಟ್ ತೊಗೊಂಡಿರಲಿಲ್ಲ. ಇಲ್ಲಿ ಡಿಮಾರ್ಟಲ್ಲಿ ನನಗೆ ಕಾಣಿಸ್ತು 279ಗೆ ನನಗೆ ಸಿಕ್ತು. ತುಂಬಾ ಚೆನ್ನಾಗಿತ್ತು. ಬಟ್ ಎಡ್ಜಸ್ ಅಂತೂ ತುಂಬಾ ಶಾರ್ಪ್ ಆಗಿದೆ. ಯಾಮಾರಿ ಕಾಲ ಮೇಲೆ ಬಿದ್ದರೂ ಕೂಡ ಅದು ಕಟ್ ಆಗುತ್ತೆ. ಆ ರೀತಿ ಅಷ್ಟು ಶಾರ್ಪ್ ಆಗಿತ್ತು. ಇನ್ನು ಅತ್ತೆನೂ ಕೂಡ ತುಂಬ ಅರ್ಜೆಂಟಲ್ಲಿದ್ದಾರೆ, ಬೇಗ ಹೊರಡಬೇಕು ಅಂತ ಹೇಳಿ ಅವರು ಕೂಡ ಬೇಗ ಹೊರಡ್ತಾ ಇದ್ದಾರೆ. ರೇಷನ್ ಐಟಮ್ ಮತ್ತು ಸೋಪ್ ಐಟಮ್ಸ್ ಇವೆಲ್ಲ ಬೇರೆ ಬೇರೆ ಸಪ್ರೇಟಾಗಿ ಮಾಡಿ ಇಟ್ಕೋತೀನಿ. ಸಿಂಕ್ ಏರಿಯಾನ ಆಲ್ಮೋಸ್ಟ್ ನಾನು ಖಾಲಿ ಬಿಟ್ಟಿಲ್ಲ. ಸಿಂಕ್ ಏರಿಯಲ್ಲಿ ನೀಟಾಗಿ ನಾನು ಈ ಥರ ಬಾಕ್ಸಸ್ ಏರಿಯಲ್ ಬಾಕ್ಸಸ್ ಬರುತ್ತಲ್ಲ ವಾಷಿಂಗ್ ಮಿಷಿನ್ ಸರ್ಫ್ ಈ ಗೆ ಬರುವಂಥ ಬಾಕ್ಸಸ್ನ ಈ ಥರ ನಾನು ಎಕ್ಸ್ಟ್ರಾ ಸ್ಕ್ರಬ್ಬರ್ ಹಾಕಿ ಇಟ್ಕೊಳ್ಳೋಕ್ಕಾಗಲಿ ಅಥವಾ ನೋಡಿ ಈ ಥರ ಎಲ್ಲ ಹ್ಯಾಂಡ್ ವಾಶ್ ಲಿಕ್ವಿಡ್ಸ್ ಹಾಕಿ ಇಟ್ಕೊಳ್ಳೋಕ್ಕಾಗಲಿ ಇಲ್ಲಾಂತ ಡಸ್ಟ್ಬಿನ್ ಕವರ್ಸ್ ಹಾಕಿಡೋಕ್ಕಾಗಲಿ ರಂಗೋಲಿ ಪೌಡರ್ ಏನೇ ಎಕ್ಸ್ಟ್ರಾ ಐಟಮ್ಸ್ ರೇಷನ್ಗೆ ಸಂಬಂಧ ಪಡದೇ ಇರುವಂಥದ್ದು ಈ ಥರ ಬಾಕ್ಸ್ಗಳಲ್ಲಿ ಹಾಕಿ ನಾನು ಎತ್ತಿಟ್ಕೊಂಡಿರ್ತೀನಿ. ಎಷ್ಟು ಸ್ಪೇಸ್ನ ಕಮ್ಮಿಯಾಗಿ ಯೂಸ್ ಮಾಡ್ಕೋಬೋದು ನೋಡಿಕೊಂಡು ಅಷ್ಟು ಅಚ್ಚುಕಟ್ಟಾಗಿ ಜೋಡಿಸಿ ಇಟ್ಕೊಂಡಿರ್ತೀನಿ. ಯಾಕಂದರೆ ನೋಡಿ ಸ್ಪೇಸೇ ಇಲ್ಲ. ನಾನೇನು ಎಕ್ಸ್ಟ್ರಾ ಐಟಮ್ ಇಟ್ಕೊಳ್ಳೋಕ್ಕೆ ಸ್ಪೇಸೇ ಇಲ್ಲ. ಏನೇ ತೊಗೊಂಬರಲಿ ಇಷ್ಟೇ ಕಿಚನ್ ಎಷ್ಟರಲ್ಲಿದೆಯೋ ಅಷ್ಟರಲ್ಲೇ ಇಟ್ಕೋಬೇಕು. ಇನ್ನು ವಾಶ್ರೂಮ್ಸಲ್ಲಿ ಮೇಲ್ಗಡೆ ಸಜ್ಜಾ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಇಟ್ಕೋಬೋದು. ಬಟ್ ಅಲ್ಲೇನೂ ಇಟ್ಕೊಳ್ಳೋಕೆ ನನಗೆ ಇಷ್ಟ ಆಗಲ್ಲ. ಅದರಿಂದಾಗಿ ಎಲ್ಲದನ್ನು ಈ ಥರ ನಾನು ಜೋಡಿಸಿ ಇಟ್ಕೊಂಡಿರ್ತೀನಿ. ಇನ್ನು ನಾನು ಇದನ್ನು ಅಷ್ಟೇ ಬ್ರೆಡ್ ಟೋಸ್ಟರ್ ತೊಗೊಂಡು ಬಂದಿದ್ದೆ. ಇದು ತುಂಬ ಚೆನ್ನಾಗಿದೆ. ಇದೇ ನನಗೆ ತುಂಬ ಇಷ್ಟ ಆಗಿದೆ. ತೊಗೊಂಬರಬೇಕು ಇದರಲ್ಲಿ ಬ್ರೆಡ್ ರೋಸ್ಟ್ ಮಾಡಿ ಸಿಹಿ ಕೊಡಬೇಕು ಅಂತ ಹೇಳಿ 229ಗೆ ಇದು ಸಿಕ್ತು ನನಗೆ. ತುಂಬಾ ಅಫೋರ್ಡಬಲ್ ಪ್ರೈಸ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಗ್ರಿಪ್ ಇಟ್ಕೊಳ್ಳೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಐಟಮ್ಸ್ ಎಲ್ಲ ಎತ್ತಿಟ್ಕೊಂಡಾಯಿತು. ಪಾತ್ರೆ ಸಹ ತೊಳ್ಕೊಂಡಿದ್ದೀನಿ 1 ಟ್ರಿಪ್ ಆಗುವಷ್ಟು. ಇನ್ನು ಬೇಗನೆ ಅಡುಗೆಗೆ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಿದ್ದೆ. ವೀಕ್ಲಿ ಒನ್ಸ್ ಖಂಡಿತವಾಗ್ಲೂ ನಮ್ಮ ಟೈಮ್ ಟೇಬಲಲ್ಲಿ ಈ ಸ್ಪ್ರೌಟ್ಸ್ನ ಆ್ಯಡ್ ಮಾಡ್ಕೋತೀನಿ. ಹುರುಳಿಕಾಳಿನ ಮೊಳಕೆ ಸಾರು ಖಂಡಿತವಾಗ್ಲೂ ವಾರದಲ್ಲಿ ಒಂದ್ಸರಿ ತಿಂದೇ ತಿಂತೀವಿ. ಹಾಗೆ ನುಗ್ಗೆಕಾಯಿ ಸಾರು ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಯಾಕಂದರೆ ಅದರಲ್ಲಿ ತುಂಬಾ ಶಕ್ತಿ ಇರುತ್ತೆ ಮತ್ತು ತುಂಬಾ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಅದರಿಂದಾಗಿ ವೀಕ್ಲಿ ಒನ್ಸ್ ಇದನ್ನು ಆ್ಯಡ್ ಮಾಡ್ಕೋತೀನಿ. ಮೊಳಕೆ ಕಾಳು ಕಟ್ಟಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ಟೆ ಚೇಂಜ್ ಮಾಡಿ ಕಟ್ಟಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ವೀಕ್ಲಿ ಒನ್ಸ್ ಇದನ್ನು ನಮ್ಮ ಒಂದು ಟೈಮ್ ಟೇಬಲ್ಗೆ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಸಾರು ಮಾಡಿಟ್ಬಿಟ್ರೆ ಕೆಲಸ ಬೇಗನೆ ಆಗುತ್ತೆ. ಯಾವಾಗಲೂ ಸಾಂಬಾರಿಗೆ ನಾನು ಮಸಾಲೆ ರುಬ್ಕೋಬೇಕಿದ್ರೆ ಎಲ್ಲದನ್ನು ಫ್ರೈ ಮಾಡ್ಕೊಂಡು ಹಾಕೋತಿದ್ದೆ. ಆದರೆ ಇವತ್ತು ಡೈರೆಕ್ಟಾಗಿ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತಿದ್ದೀನಿ. ಏನೂ ಪ್ರಾಬ್ಲಮ್ ಇಲ್ಲ. ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಬಟ್ ಚೆನ್ನಾಗಿರುತ್ತೆ. ಅದಕ್ಕೆ ಡೈರೆಕ್ಟಾಗಿ ತೆಂಗಿನಕಾಯಿ ಏನೇನು ಮಸಾಲೆ ಐಟಮ್ಸ್ ಇರುತ್ತೋ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಇನ್ನು ಮಾಮೂಲಿ ಹುರುಳಿಕಾಳನ್ನ ಫ್ರೈ ಮಾಡಿಕೊಂಡು ಜೊತೆಗೆ ಆಲೂಗಡ್ಡೆ ಮತ್ತು ಬದನೇಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನೇನು ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು, ಸಾರು ರೆಡಿ ಆಗುತ್ತೆ. ಮಸಾಲೆ ಸಾರು ತುಂಬಾ ಈಸಿ ಅಂತ ನನಗೆ ಫೀಲ್ ಆಗುತ್ತೆ.
ಇನ್ನು ಅಡುಗೆ ಮಾಡ್ತಾನೆ ಕೆಲವೊಂದು ಪಾತ್ರೆಗಳ್ನ ಹಾಗೆ ತೊಳೆದು ಎತ್ತಿಟ್ಕೋತಿದ್ದೀನಿ. ಯಾಕಂದರೆ ಇಲ್ಲಿ ಬೇಯ್ತಾನೆ ಇಲ್ಲಿ ಪಾತ್ರೆ ತೊಳ್ಕೊಂಡ್ರೆ ಬೇಗನೆ ಎಲ್ಲ ಕೆಲಸ ಮುಗಿಯುತ್ತೆ. ಇಲ್ಲ ಅಂತಂದರೆ ಅಡುಗೆ ಎಲ್ಲ ಆದಮೇಲೆ ಪಾತ್ರೆ ತೊಳೆಯೋಣ ಅಂತ ಅಂದರೆ ಅದು ಒಂದು ಲಾಟ್ ಆಗಿಬಿಟ್ಟಿರುತ್ತೆ ಸಿಂಕಲ್ಲಿ. ಅದರಿಂದಾಗಿ ಅಡುಗೆ ಮಾಡ್ತಾನೆ ಪ್ರತಿಯೊಂದು ಪಾತ್ರೆನೂ ತೊಳ್ಕೊತಿದ್ದೀನಿ. ಇನ್ನು ಸಾರಿಗೆ ಕುದಿಯೋಕೆ ಇಟ್ಟಿದ್ದೀನಿ. ಅದು ಇನ್ನು 10ರಿಂದ 20 ನಿಮಿಷ ಬೇಕು ಕುದಿಯೋಕ್ಕೆ. ಮೊಳಕೆ ಕಾಳು ಸಾರಲ್ವ, ಅದು ಚೆನ್ನಾಗಿ ಬೇಳೆ ಬೇಯಬೇಕು. ಅದರಿಂದಾಗಿ ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. 20 ಮಿನಿಟ್ಸಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಇನ್ನು ಅದು ಮಿಕ್ಕಿದ್ದು ಕುದಿಯೋ ಅಷ್ಟರಲ್ಲಿ ಇನ್ನೇನು ಕೆಲಸ ಮಾಡ್ಕೋಬೋದು, ಎಲ್ಲದನ್ನು ನೋಡ್ಕೊಂಡು ಅದನ್ನು ಮಾಡ್ಕೊಳ್ತಿರ್ತೀನಿ. ಇನ್ನು ಹಾಗೆ ಒಂದು ಕಡೆ ಮುದ್ದೆ ಕೂಡ ರೆಡಿ ಮಾಡ್ಕೊಬಿಡ್ತಾಯಿದ್ದೀನಿ. ಅನ್ನ ಮಾರ್ನಿಂಗ್ ಮಾಡಿರೋದೇ ಇದೆ, ಸೊ ಅನ್ನದ್ದೇನು ಟೆನ್ಷನ್ ಇಲ್ಲ. ಇನ್ನು ಮುದ್ದೆ ಮತ್ತು ಸಾಂಬಾರು ಮಾಡ್ಕೊಂಡ್ರೆ ಆಯಿತು. ಮಧ್ಯಾಹ್ನದ ಅಡುಗೆ ರೆಡಿ ಆಗುತ್ತೆ. ಇವತ್ತು ಎಕ್ಸ್ಟ್ರಾ ಏನು ವೆರೈಟೀಸ್ ಏನೂ ಮಾಡಲಿಲ್ಲ. ಬರೀ ಮೊಳಕೆ ಕಾಳು ಸಾರು, ಮುದ್ದೆ ಮತ್ತು ರೈಸ್ ಅಷ್ಟೇ. ಇನ್ನು ಮುದ್ದೆ ಬರೀ 2 ಮಾಡ್ಕೊಂಡಿದ್ದೆ. ನನಗೆ ಯಾಕೋ ಇವತ್ತು ಮುದ್ದೆ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಅದಕ್ಕಾಗಿ ಅತ್ತೆಗೆ ಮತ್ತು ನಮ್ಮ ಯಜಮಾನ್ರಿಗೆ ಮಾತ್ರ ಮುದ್ದೆ ಮಾಡಿಕೊಂಡೆ. ಇನ್ನು ಸಾಂಬಾರು ಕೂಡ ರೆಡಿ ಆಯಿತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಆ್ಯಕ್ಚುಲಿ ಈ ಸರಿ ಧನಿಯಾ ಕೂಡ ಏನೂ ಹುರ್ಕೊಂಡಿಲ್ಲ. ಎಲ್ಲ ಮಸಾಲೆ ಪೌಡರ್, ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್, ಎಲ್ಲ ಪೌಡರ್ ನಾನು ಮನೇಲಿ ಮಾಡ್ಕೊಂಡಿರೋವಂಥದ್ದೇ ಯೂಸ್ ಮಾಡಿದ್ದು. ಮುಂಚೆ ಆದರೆ ಪ್ರತಿಯೊಂದನ್ನು ಫ್ರೈ ಮಾಡ್ಕೊಂಡು ಹಾಕೋತಿದ್ದೆ. ಧನಿಯಾ ಮತ್ತು ಹಸಿ ಧನಿಯಾ ಹಾಗೆಯೇ ಮೆಣಸಿನ್ಕಾಯಿ ಹಾಕೋತಿದ್ದೆ. ಇವತ್ತು ಡೈರೆಕ್ಟಾಗಿ ಪೌಡರ್ ಹಾಕ್ಕೊಂಡೆ. ಬಟ್ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಇನ್ನು ಹಾಗೆ ಅತ್ತೆ ಸಿಹಿನ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಅದರಿಂದ ನಾನು ಸಿಹಿನ ಕರ್ಕೊಂಬರೋಕ್ಕೇನು ಹೋಗಿರಲಿಲ್ಲ. ಇನ್ನು ಅತ್ತೆ ಸಿಹಿನ ಕೂಡ ಕರ್ಕೊಂಡು ಬಂದರು. 1 o'clock ಅಷ್ಟರಲ್ಲಿ ಸಿಹಿ ಮನೆಗೆ ಬಂದು ಸ್ಕೂಲಲ್ಲಿ ಏನಾಯಿತು ಅಂತ ಬಂದ ತಕ್ಷಣ ಹೇಳ್ತಾ ಇದ್ದಾರೆ. ಕೇಳಿಸ್ಕೊತಾ ಹಾಗೆ ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವ್ರು ಕೂಡ ಬಂದರು. ಇನ್ನು ಊಟ ಮಾಡ್ಕೊಂಡು ಒಟ್ಟಿಗೆ ಹೋಗಬೇಕು. ಈ ವೆದರಿಂದಾಗಿ ಮನೆಯಲ್ಲಿ ಎಲ್ರಿಗೂ ಕೋಲ್ಡ್ ಆಗಿಬಿಟ್ಟಿದೆ. ಅತ್ತೆಗೊಂದು ಬಂದಿಲ್ಲ, ಇನ್ನು ಸಿಹಿಗಾಯಿತು, ನನಗಾಯಿತು, ನನ್ನ ಹಸ್ಬೆಂಡ್ಗೆ ಇವಾಗ ಕೋಲ್ಡ್ ಸ್ಟಾರ್ಟ್ ಆಗಿದೆ. ಮತ್ತು ಗುಲಾಬ್ ಜಾಮೂನ್ ತೊಗೊಂಬಂದಿದ್ರು. ನಮ್ಮದು ಊಟ ಎಲ್ಲ ಆಯಿತು. ಊಟ ಆದಮೇಲೆ ಗುಲಾಬ್ ಜಾಮೂನ್ ತಿನ್ನೋಣ ಅಂತ ಹೇಳಿ ತಿಂತಾಯಿದ್ದೀವಿ. ಸಿಹಿ ಹಾಗೆ ಫೋನ್ ನೋಡ್ತಾ ಮಾತಾಡ್ತಾ ಹಾಗೆ ಮಲ್ಕೊಬಿಟ್ಟಿದ್ರು. ಸರಿ ಆಯಿತು, ಬೆಡ್ ಮೇಲೆ ಮಲಗಿಸೋಣ ಅಂತ ಹೇಳಿ ಹೋದರೆ ಇನ್ನೂ ಎದ್ದಿದ್ರು, ಮಲ್ಕೊಂಡಿರಲಿಲ್ಲ. ಇನ್ನು ಅತ್ತೆಗೂ ಬಾಯಿ ಹೇಳಿ ಇರೋ ಕೆಲಸ ಮುಗಿಸಿ ನಾವು ಇನ್ನು ಆಫೀಸ್ ಕಡೆ ಹೊರಟ್ವಿ. ಇನ್ನು ಆಫೀಸ್ ಮುಂದೆ ಎಷ್ಟು ಚೆನ್ನಾಗಿರುವಂಥ ಸ್ಟೆಪ್ಸ್ನ ಈ ಥರ ಎಲ್ಲ ಒಡೆದು ಹಾಕಿದ್ದಾರೆ. ಕಿತ್ತೋಗಿರೋ ಕೆಲಸ ಮಾಡಿದ್ದಾರೆ. ಇನ್ನು ಅದನ್ನು ನಾವು ಸರಿ ಮಾಡ್ಕೊಬೇಕು. ಗೌರ್ಮೆಂಟ್ನವ್ರು ಗೊತ್ತಲ್ಲ, ಯಾವಾಗಲೂ ಕಿತ್ತೋಗಿರೋ ಕೆಲಸನೇ ಮಾಡ್ತಾ ಇರ್ತಾರೆ. ಅದು ಹಾಕಿರ್ತಾರೆ, ನಾವು ಅದನ್ನು ಮತ್ತೆ ಸರಿ ಮಾಡ್ಕೊಬೇಕು. ಓಕೆ, ನಾನು ನಿಮ್ಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್.